ನಮಸ್ತೆ ಸರ್ವ ಮಾರ್ನಿಂಗ್ ನೋಡಿ. ಇವತ್ತು ನಾವು ಮೂಡಲಗಿ ತಾಲೂಕಿನ ಬೈರನಟ್ಟಿ ಗ್ರಾಮದಲ್ಲಿದ್ದೀವಿ. ಚಂದ್ರಯ್ಯ ಮಠದವರ ಹೊಲದಲ್ಲಿದ್ದೀವಿ. ಚಂದ್ರಯ್ಯ ಮಠದವರು ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿದ್ರು. ಅವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿದಂತ ರಿಸಲ್ಟ್ ಯಾವ ಟೈಪ್ ಬಂದೈತಿ, ಆರ್ಗ್ಯಾನಿಕ್ ಮಾಡೋದ್ರಿಂದ ಉತ್ತಮವಾದಂತ ಬೆಳಿ ಬರಂಗಿಲ್ಲ, ಆರ್ಗ್ಯಾನಿಕ್ ಮಾಡ್ಬೇಡ ಅಂತೇಳಿ ಎಷ್ಟೋ ಜನ ಅವ್ರಿಗೆ ಹೇಳಿದ್ರು. ಅವರು ನಮ್ಮ ಒಂದು ಸರ್ವಶ್ರೀ ಕಂಪನಿಯ ಒಂದು ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿ ಆರ್ಗ್ಯಾನಿಕ್ ದಲ್ಲಿ ಯಾವ ಟೈಪ್ ಕಬ್ಬು ಬಂದೈತಿ ಅಂತೇಳಿ ಸ್ವತಃ ನಾವು ಚಂದ್ರಯ್ಯ ಗುರು ಹತ್ರ ಕೇಳ್ತೀವಿ. ಸರ್, ಇದು ಸ್ಟಾರ್ಟಿಂಗ್ ಎಷ್ಟು ದಿವಸದಿಂದ ಇದ್ದಾಗ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ರಿ ನೀವು ಆರ್ಗ್ಯಾನಿಕ್? ಯಾರ ಬಾಯಿಂದ ಸ್ಟಾರ್ಟಿಂಗ್ ಸರ್ ನಾವು ಸ್ಟಾರ್ಟಿಂಗ್ ಇಸ್ದಾಗ ಸರ್ ಕಬ್ಬು ಹದಗ್ಲೆ ಬಾಳ ಆಗೈತ್ರಿ ಸರ್. ಹ್ಞೂ. ಇಲ್ಲಿ ನಾರಾಯಣ ರೆಡ್ಡಿ ಸರ್ ನಮ್ ಕಾಕಾರ ಅವ್ರಿ ಅವ್ರ ಪೈಲ್ರಿ ಸರ್ ಫೋನ್ ಹಚ್ಚಿ ಕೇಳಿದ್ರಿ ಸರ್. ಓಹೋ. ಅವರಿಂದ ನಾವು ಕಾಂಟ್ಯಾಕ್ಟ್ ತಗೊಂಡ್ರಿ ಸರ್. ಯಾರ್ರಿ ಇವ್ರು? ನಾರಾಯಣ ರೆಡ್ಡಿ ಅವ್ರಿ. ನಾರಾಯಣ್ ಕಾಕ ಹಿರೆಡ್ಡಿ ಅವರು ಸರ್ವಶ್ರೀ ಕಂಪನಿ ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿದ್ದು ಕೇಳ್ಕೊಂಡ ನಾವ್ ತಗೊಂಡ್ರಿ ಸರ್. ನೀವು ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿ ಸರಿ ಫೋನ್ ಹಚ್ಚಿರಿ, ನಾವ ಸ್ವತಃ ಮುದೋಳಕ್ ಹೋಗಿ ತಂದವ್ರಿ ಸರ್. ಸ್ವತಃ ಮುದೋಳಕ್ ಬಂದು ಪ್ರಾಡಕ್ಟ್ ಅನ್ನ ತಗೊಂಡ್ರಿ ಸರ್. ಅಡ್ಡಿಲ್ಲ ಸರ್. ಒಳ್ಳೆ ನೀವು ಏನೇನ್ ಕೊಟ್ರಿ ಸರ್? ಸ್ಟಾರ್ಟಿಂಗ್ ದಿಂದ ಏನೇನ್ ಕೊಟ್ರಿ ಸರ್? ಹೆಂಗ್ರಿ ಹದಗ್ಲಿತ್ಲ ನಿಮ್ದು ಹಾ ಸರ್. ಬೈಲು ಬಾಳ ಇರ್ತಲ್ಲ ಹಾ ಸರ್. ಅದನ್ನ ಯಾವ ಡ್ರೆಂಚ್ ಮಾಡಿದ್ರಿ? ಸರ್ ಕೆಮಿಕಲ್ ಡ್ರಿಂಕ್ಸ್ ಮಾಡಿದ್ರಿ ಸರ್ ಫಸ್ಟ್ ಡ್ರಿಲ್. ಆದಂತರ 15 ದಿನಕ್ಕೆ ಸರ್ ಆರ್ಗ್ಯಾನಿಕ್ ಡ್ರಿಂಕ್ಸ್ ಮಾಡಿದ್ರಿ ಸರ್. ಆಕಳ ಗೋಮೂತ್ರದಾಗ ರೀ ಕೆಮಿಕಲ್ ಮಾಡೋ ಹೊತ್ನ್ಯಾಗ ಅದನ್ನ ಗೋಮೂತ್ರದಾಗ ಕೈ ಇಟ್ಟಿದ್ರಿ. ಹಾ ಇಲ್ಲ ಸರ್, ಪೈಲ್ ರೀ ಕೆಮಿಕಲ್ ಮಾಡಿದ್ರಿ ಸರ್. ಆದದನ್ನ ರೀ ಅದನ್ನ ಕೆಮಿಕಲ್ ಇದನ್ನ ಆರ್ಗ್ಯಾನಿಕ್ ರೀ ನೆನೆ ಇಟ್ಟಿವ್ರಿ ಸರ್, ಕಳೆ ಹಾಕಿವ್ರಿ ಸರ್. ಗೋಮೂತ್ರದ ಕೈ ಇಟ್ಟದ 15 ಲೀಟರ್ ಎಷ್ಟು ಲೀಟರ್ ಆಕಳ ಗೋಮೂತ್ರದೊಳಗ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇಟ್ಟಿದ್ರಿ? 15 ಲೀಟರ್ ಸರ್. 15 ಲೀಟರ್ ಆಕಳ ಗೋಮೂತ್ರದಲ್ಲಿ 7 ರಿಂದ 10 ಲೀಟರ್ ಹೇಳ್ರಿ ಸರ್. ಹೆಚ್ಚು ಕಡಿಮೆ ಆಗ್ಲಿ 15 ಲೀಟರ್ದಾಗ ಕಳೆ ಇಟ್ಟಿದ್ರು ಸರ್. 15 ಅದನ್ನ 2 ದಿವಸಕ್ಕೆ ಮಾಡಿದ್ರಿ? ಮತ್ತೆ 15 ದಿನಕ್ಕೆ ಮಾಡಿದ್ರು ಸರ್. ಕರೆಕ್ಟ್ 15 ದಿನಕ್ಕೆ ಮಾಡಿದ್ರು. ಅದನ್ನ ಮಾಡೋಣ ಕಬ್ಬ್ ಏನ್ ಅನಿಸ್ತೀವಿ ನೀವು? ಮೊದಲದಕ್ಕೆ ಈಗಿನ ಏನ್ ಡಿಫ್ರೆನ್ಸ್? ಸುಧಾರಿಸಿತ್ ಸರ್ ಪೂರ ಸರ್. ಮರಿನ ಸಂಖ್ಯೆ ಹೆಚ್ಚತ್ರಿ ಸರ್, ವಾಹನ ಫುಲ್ ಆತ್ರಿ ಸರ್. ಮರಿ ಸಂಖ್ಯೆ ಇಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಮ್ಯಾಕ್ಸ್ ಆಗಿರ್ಬೋದು, ಹ್ಯೂಮಿಕ್ ಆಗಿರ್ಬೋದು, ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ನಮ್ಮ ಕಾರ್ಬನ್ ಆಗಿರ್ಬೋದು, ಪ್ರತಿಯೊಂದನ ಆಕಳ ಗೋಮಂತ್ರದಲ್ಲಿ 15 ರಿಂದ 20 ದಿನಗಳ ಕಾಲ ನೀವು ನೆನೆ ಹಾಕಿ ಬಿಟ್ಟು ಡ್ರಿಂಚ್ ಅನ್ನ ಮಾಡಿದಿರ. ನಿಮ್ಮ ಕಬ್ಬಿನಲ್ಲಿ ಕೂಡ ಬದಲಾವಣೆ ತುಂಬಾ ಚೆನ್ನಾಗಿ ಬಂದಿದೆ. ಹೇಳ್ತಾ 8 ತಿಂಗಳ ಮುಗಿದು 9ನೇ ತಿಂಗಳ ರನ್ನಿಂಗ್ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ ಕಬ್ಬ. ಸರ್, ಇನ್ನೊಂದು ನಿಮ್ಮ ಭೂಮಿ ನೋಡಬಹುದು ನಾವು, ತುಂಬಾ ಮಿದುವಾಗಿದೆ ಭೂಮಿ ಕೂಡ ನಾವು ನೋಡಿದೀವಿ. ಒಳ್ಳೆ ರೀತಿಯಿಂದ ಆಗಿರ್ಬೋದು, ಮಣ್ಣು ಮಿದು ಆತು, ಕಲರಿಂಗ್ ಆತು, ಡೆವಲಪ್ಮೆಂಟ್ ಆತು, ಗಣಿಕೆ ಸೈಜ್ ನಲ್ಲಿ ಆತು. ಯಾಕಂದ್ರೆ ಇನ್ನೊಂದು ಮಣ್ಣು ಮಿದು ಹೊಡಿತಪ್ಪ ಅಂದ್ರೆ ಆಟೋಮೆಟಿಕ್ ಏನಾಗೈತಿ, ಕಬ್ಬಿನಲ್ಲಿ ಬದಲಾವಣೆ ವೈಟ್ ಬಿಳಿ ಬೇರ್ ಬಂದಿರಬಹುದು. ಬೇರ್ ಕೂಡ ನೋಡಬಹುದು, ಬೇರಿನ ಸಂಖ್ಯೆ ಕೂಡ ಚೆನ್ನಾಗಿದೆ. ಇಲ್ಲ ಸರ್, ನೀವು ಕೂಡ ಇನ್ನೊಂದು ಯಾವ ಟೈಪ್ ಅಂತಾರ ಮೊದ್ಲಿಂದನೂ ರಾಸಾಯನಿಕ ಮಾಡ್ಕೊತ ಬಂದಿದ್ರಿ. ಈ ಸಲ ಆರ್ಗ್ಯಾನಿಕ್ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಐತೆ ಇಲ್ರಿ? ಪೂರ ಸಂತೋಷ ಐತ್ರಿ ಸರ್. ಯಾಕಂದ್ರೆ ನಾವು ಹೇಳುದು ಒಂದ ಸರ, ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡೋಣ. ಪ್ರತಿಯೊಬ್ಬ ರೈತರು ಮನಿಗೆ ಒಂದು ಜವಾರಿ ಆಕಳ ಕಟ್ಟಬೇಕು. ಹೇಳ್ಬೇಕಂದ್ರೆ ಕಬ್ಬು ಬೋದ್ ಮಾಡಿದ್ರೆ ಮತ್ತೇನಾರು ಗೊಬ್ಬರ ಹೋಗುದ್ರಿ ಸರ್? ಒಮ್ಮೆ ಗುರ್ದಾ ಹೊಡಿಸಿದ್ರಿ ಸರ್. ಗುರ್ದಾ ಹೊಡಿಸಿದಾಗ ಸರ್ ನೀವು ಗೊಬ್ಬರ ಕೊಟ್ಟಿ ಸರ್. ಆ ಗೊಬ್ಬರ ಹೋಗುದ್ರಿ ಸರ್. 9, 20, 24 ಗೊಬ್ಬರ ಹೇಳಿದ್ರಿ ಸರ್. ಒಂದು ಹ್ಯೂಮಿಕ್ ಗ್ರಾನ್ಯುವಲ್, ಒಂದು ಸಾಯಿಲ್ ಸರ್, ಒಂದು ಮ್ಯಾಕ್ಸ್ ಏನೋ ಹಿಂಗ ಹಾಕಿ ಮ್ಯಾಕ್ಸ್ ಅಲ್ಲ ಸರ್, ಅದನ್ನೆಲ್ಲ ನೀರ್ ಇದ್ರ ಸರ್. ಅದು ಹೇಳಿದ್ರೆ ಇದು ಅಕ್ವಾಜಲ್ ಕೂಡ ಯೂಸ್ ಮಾಡಿದಾರೆ, ಸಾಯಿಲ್ ಹೆಲ್ತ್ ಯೂಸ್ ಮಾಡಿದಾರೆ, ಹ್ಯೂಮಿಕ್ ಗ್ರಾನ್ಯುವಲ್ಸ್ ಯೂಸ್ ಮಾಡಿದಾರೆ. ಎರಡು ಸೇರಿ 3 ಪಾಕೆಟ್ ಗಳನ್ನ ಮಿಶ್ರಣ ಮಾಡಿ ಅವರು ರಾಸಾಯನಿಕ ಜೊತೆ ಕಾಂಬಿನೇಷನ್ ಮಾಡಿ ಕೊಟ್ಟಿದಾರ ಅಂತ ಹೇಳ್ತಾ ಇದಾರ ರೈತರು. ನಿಜವಾಗ್ಲು ಸರ್, ಇನ್ನೊಂದು ನಾವೊಂದು ವಿಚಾರ ಹೇಳ್ತಾ ಇದ್ದೆ ಸರ್, ಮಾತಾಡಿದ್ರು. ಆಕಳ ಗೋಮೂತ್ರದ ಮಹತ್ವ ಬಾಳ ಐತಿ. ನಾ ಹೇಳುದು ಒಂದ ವಿಚಾರ, ಪ್ರತಿಯೊಬ್ಬರು ಆಕಳ ಗೋಮೂತ್ರದಿಂದ ಉಪಯೋಗ ಮಾಡುದು ಬಹಳ ಉತ್ತಮ. ಮನಿಗೆ ಒಂದ್ ಜವಾರಿ ಆಕಳ ಕಟ್ರಿ ಅಂತ ಇದ್ರ ಮುಖಾಂತರ ನಾವು ರೈತರಿಗೆ ಸಂದೇಶನ ಕೊಡ್ತೀವಿ. ಭೂಮಿ ಉಳಿಬೇಕು, ಬೆಳಿಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಆರ್ಗ್ಯಾನಿಕ್ ಮಾಡೋದ್ರಿಂದ ಉತ್ತಮವಾದದ್ದು ಅಂತ ಹೇಳಿ ನೀವು ಒಂದು ವಿಚಾರನ ಕೇಳಿದ್ರಿ. ಅವರು ನಾರಾಯಣಣ್ಣರ ಪ್ಲಾಟಿಗೆ ಕೂಡ ಹೋಗಿ ಬಂದಿವಿ. ಅಲ್ಲಿ ಕೂಡ ನೀವು ಕಬ್ಬು ನೋಡಿ ಬಂದ್ರಿ. ಅವ್ರ ಕಬ್ಬಿನ ಬೆಳಿ ನೋಡಿ ನಿಮ್ದು ಮಾಡಿದ್ರಿ ನೀವು. ಅವ್ರು ಮಾಡ್ಯಾರಂತಾರ, ಅವ್ರಿಗಿಂತ ಚೆನ್ನಾಗಿ ನೀವು ಇಳುವರಿ ಚೆನ್ನಾಗಿ, ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗ್ಲು ಸರ್, ನಿಮ್ದು ಮೇಂಟೆನೆನ್ಸ್ ಚೆನ್ನಾಗಿದೆ. ಇದೇ ಟೈಪ್ ಮಾಡ್ಕೋತ ಹೋಗ್ರಿ. ಬರ್ಬರ್ತಾ ರಾಸಾಯನಿಕ ಕಡಿಮೆ ಮಾಡೋಣ. ಯಾಕಂದ್ರೆ ಒಮ್ಗಿಲೆ ಬಿಡಾಕ್ ಬರಂಗಿಲ್ಲ, ಮೊದ್ಲಿಂದ ಮಾಡ್ಕೋತ ಬಂದಿರಿ. ಎರಡು ಬ್ಯಾಲೆನ್ಸ್ ಮಾಡಿ ಕೊಡಾಕ್ತಿದ್ವಿ. ಬರ್ಬರ್ತಾ ರೌದಿ ಗಿವದಿ ಸುಡಾಕ್ ಹೋಗ್ಬೇಡ್ರಿ. ಮುಂದಿನ ಸಲದಿಂದ ರೌದಿ ಯಾವ್ದೇ ರೀತಿ ಸುಡಾಕ್ ಹೋಗ್ಬೇಡ್ರಿ. ರೌದಿ ಪೌಡರ್ ಮಾಡ್ರಿ, ಇದ್ರೊಳಗ ಬಿಡ್ರಿ. ನಾವು ನಿರಂತರವಾಗಿ ನಮ್ಮ ಸಿದ್ದು ಎರಡಿ ಸರ್ ಕೂಡ ನಿಮ್ಮ ಬೈರನಟ್ಟಿ ಗ್ರಾಮಕ್ಕೆ ಬಂದ ಅವರು ಸರ್ವಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಟೈಮ್ ಏನೇನ್ ಹಾಕ್ಬೇಕಂತೇಳಿ ಸಿದ್ದು ಎರಡಿ ಸರ್ ಕೂಡ ಮಾಹಿತಿಯನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಫೋನ್ ಹಚ್ಚಿದಾಗ ಅವ್ರು ರಿಸೀವ್ ಮಾಡಿ ರೆಸ್ಪಾನ್ಸ್ ಮಾಡಿದಾಗಿರ್ಬೋದು, ನಿಮ್ ಪ್ಲಾಟಿಗೆ ಬಂದು ವಿಸಿಟ್ ಮಾಡಿದಾಗಿರ್ಬೋದು,
ಯಾಕಂದ್ರೆ ಇನ್ನೊಂದು ಸರ್ವಿಸ್ ಕೊಟ್ಟು ಅವ್ರೊಂದು ಈ ಟೈಪ್ ಈ ಭಾಗದೊಳಗ ಒಂದು ಉತ್ತಮವಾದಂತ ಒಂದು ಬೆಳವಣಿಗೆ ಕಬ್ಬಿನಲ್ಲಿ ಬದಲಾವಣೆ ಮಾಡ್ಯಾರ ಅಂತ ಹೇಳಿ ನನಗೆ ಬಹಳ ಖುಷಿ ಅನ್ಸಾತತಿ. ಇದ ನಿಮ್ಗೆ ಚಲೋ ಅನ್ಸಿತ್ತಂದ್ರ ಇನ್ 4 ಮಂದಿಗೆ ಹೇಳ್ಬೋದ್ರಲ್ಲ. ಹಾ ಸರ್ ಹೇಳ್ಬೋದು. ಹೌದಲ್ಲ, ಇದ ನಿಮ್ಗ ಒಟ್ಟು ಕಬ್ಬಿನ ಖರ್ಚು ಆತು, ಇದಾತು, ಅದನ್ನೆಲ್ಲ ನೋಡ್ರೆ ಬೆಳವಣಿಗೆ ಆತು. ಈಗ ಅಂದಾಜ್ ಎಷ್ಟು ಒಂದ್ 18-17 ಗಣಿಕೆ ಐತೇನ್ರಿ? ಹಾ ಐತ್ರಿ ಸರ್ ಅಷ್ಟ. ಹಾ ಅಷ್ಟ ಐತಿ. ಹಾ ಸರ್. ಇನ್ನೂ 4 ತಿಂಗಳು ನಿಮ್ದು ಫ್ಯಾಕ್ಟ್ರಿ ಹೋಗ್ಬೇಕಾರ ಇನ್ನೂ ಒಂದ್ ನನ್ ಲೆಕ್ಕಕ್ಕೆ ಈ ಉತ್ತರಿ ಹಸ್ತ ಮಳಿ ಅದಾವಲ್ಲ, ದೊಡ್ಡ ಮಳಿ ರೀ, ಹಾ ಸರ್. ಅದಕ್ಕೆ ಇನ್ನೂ ಕಬ್ಬ್ ಹಿಗ್ತೈತಿ, ಇನ್ನೂ ಹೆಚ್ಚು ಬೆಳಿತೈತಿ. ಒಂದ್ ನನ್ ಲೆಕ್ಕಕ್ಕೆ ಕಡಿಮೆಟ್ಟಿಗೆ ಒಂದ್ 34 ಆಕೈತಿ ಗಣಿಕೆ ನಿಮ್ಗೆ. ಹಾ ಸರ್ ಅಷ್ಟ. ಗಣಿಕೆ ಸೈಜ್ 30 ಮೇಲೆ ಬರ್ಬೋದು ಸರ್. ಹಾ ಸರ್ ಬರ್ತೈತಿ. ಇನ್ನು 3-4 ತಿಂಗಳ ನಿಮ್ಗ ಫ್ಯಾಕ್ಟ್ರಿ ಹೋಗ್ಬೇಕಾದ್ರೆ ಟೈಮಿಂಗ್ ಐತಿ. ಇನ್ನೂ ಯಾವ ಲೆವೆಲ್ಗೆ ಆಕತ್ತಪ್ಪ ಅಂತಂದ್ರೆ ನೀವು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಳ್ಳೆ ಉತ್ತಮವಾದಂತ ಬೆಳವಣಿಗೆ ಬರ್ತೈತಿ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಜೈ ಸರ್ವಶ್ರೀ. ಜೈ ಸರ್ವಶ್ರೀ ಸರ್. ಜೈ ಸರ್ವಶ್ರೀ.